ಕನ್ನಡ ಸೀಸನ್ 11ರ 12ನೇ ವಾರದಲ್ಲಿ ಭವ್ಯ ಗೌಡ ಮನೆಯ ನೂತನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಚೈತ್ರಾ ಕುಂದಾಪುರ್ 3ನೇ ಬಾರಿ ಜೈಲು ಸೇರಿದ್ದಾರೆ. ಈ ವಾರ ಎಲಿಮಿನೇಷನ್ ಇಲ್ಲ. ಜೊತೆಗೆ ಭವ್ಯ ಗೌಡ ಫಿನಾಲೆ ಹತ್ತಿರವಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಈಗ 12ನೇ ವಾರದಲ್ಲಿದೆ. ಇನ್ನು 4 ವಾರದಲ್ಲಿ ಬಿಗ್ ಬಾಸ್ ಫಿನಾಲೆ ನಡೆಯಲಿದೆ. ಇದಕ್ಕೂ ಮುನ್ನ ಕ್ಯಾಪ್ಟನ್ ಆಗಿ ಇಮ್ಯುನಿಟಿ ಪಡೆದುಕೊಳ್ಳುವ ಸ್ಪರ್ಧಿ ಹೆಣಗಾಡುತ್ತಿದ್ದಾರೆ. ಈ ನಡುವೆ ಮನೆಯ ನೂತನ ಕ್ಯಾಪ್ಟನ್ ಆಗಿ ಭವ್ಯ ಆಯ್ಕೆಯಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಆಟಗಳು ಕಷ್ಟವಾಗುತ್ತಾ ಹೋಗುತ್ತಿದೆ. ಯಾರು ಮನೆಯಿಂದ ಎಲಿಮಿನೇಷನ್ ಆಗುತ್ತಾರೆ ಎಂಬುದನ್ನು ಊಹಿಸಲು ಸಾಧ್ಯವಿಲ್ಲ. ಕಳೆದ ವಾರ ಶಿಶಿರ್ ಶಾಸ್ತ್ರಿ ಮನೆಯಿಂದ ಔಟ್ ಆಗಿದ್ದೇ ಇದಕ್ಕೆ ಸಾಕ್ಷಿ. ಇನ್ನು ಶೋ ನಡೆಯುವುದು ಕೆಲವೇ ದಿನಗಳು ಮಾತ್ರ. ಫಿನಾಲೆ ಸಮೀಪದಲ್ಲಿರುವ ಮನೆಯ ಸ್ಪರ್ಧಿಗಳು ಮನೆಯ ನಾಯಕತ್ವ ವಹಿಸಿ ಇನ್ನಷ್ಟು ದಿನ ಉಳಿಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ. ಇವೆಲ್ಲದರ ಮಧ್ಯೆ ಮುಂದಿನ ಕ್ಯಾಪ್ಟನ್ ಆಗಲು ಐಶ್ವರ್ಯ ಮತ್ತು ಭವ್ಯ ಗೌಡ ಮಧ್ಯೆ ಪೈಪೋಟಿ ನಡೆದಿದೆ. ಆದರೆ ಈ ಟಾಸ್ಕ್ನಲ್ಲಿ ಇದು ಅದೃಷ್ಟ ಆಟ. ಅಂದಾಜಿನ ಮೇಲೆ ಇಡಬೇಕು ಎಂದು ಚೈತ್ರಾ ಕುಂದಾಪುರ್ ಹೇಳಿರುವುದು ಪ್ರೊಮೋದಲ್ಲಿ ಕಾಣಿಸಿದೆ. ಮತ್ತೊಂದು ಪ್ರೊಮೋದಲ್ಲಿ ಚೈತ್ರಾ ಕುಂದಾಪುರ್ ಕಳಪೆಗೆ ಹೋಗಿದ್ದು 3ನೇ ಬಾರಿ ಬಿಗ್ ಬಾಸ್ ಜೈಲಿಗೆ ಹೋಗಿ ಚೈತ್ರಾ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. ಕಳೆದ ವಾರವೂ ಅವರು ಕಳಪೆ ಪಡೆದು ಜೈಲು ಸೇರಿದ್ದರು. ಆದರೆ ಜೈಲಿಗೆ ಹೋಗುವ ಮುನ್ನ ನೀಡಲಾಗುವ ಕಳಪೆ ಎಂದು ಬರೆದಿರುವ ಜೈಲಿನ ವಸ್ತ್ರವನ್ನು ಭವ್ಯ ಅವರು ನೀಡುತ್ತಿದ್ದು, ಇದರಿಂದ ಟಾಸ್ಕ್ ಗೆದ್ದು ಮನೆಯ ಕ್ಯಾಪ್ಟನ್ ಆಗಿ ಭವ್ಯ ಅವರು ಆಯ್ಕೆಯಾಗಿರುವುದು ಖಚಿತವಾಗಿದೆ. ಈ ಮೂಲಕ ಭವ್ಯ ಅವರು 2ನೇ ಬಾರಿ ಮನೆಯ ಕ್ಯಾಪ್ಟನ್ ಆಗಿ ಜವಾಬ್ದಾರಿ ನಿರ್ವಹಿಸಿದಂತೆ ಆಗುತ್ತಿದೆ. ಮಾತ್ರವಲ್ಲದೆ ಅದು 4ನೇ ವಾರದಲ್ಲಿ ಸೇಫ್ ಆಗಿದ್ದಾರೆ. ಈಗಾಗಲೇ ಫಿನಾಲೆ ಹಂತಕ್ಕೆ ಸಮೀಪಕ್ಕೆ ಭವ್ಯ ಲಗ್ಗೆ ಇಟ್ಟಿದ್ದಾರೆ. ಆದರೆ ಭವ್ಯ ಅವರು ಟಾಸ್ಕ್ನಲ್ಲಿ ತನ್ನ ಸಾಮರ್ಥ್ಯವನ್ನು ಎಷ್ಟು ತೋರಿಸುತ್ತಿದ್ದಾರೋ ಅವರು ಮನೆಯಲ್ಲಿ ಏನೂ ಮನರಂಜನೆಗೆ ಕೊಡುತ್ತಿಲ್ಲ. ಆದರೆ ಅವರು ಕಾರಣ ನೀಡುವಾಗ ಬೇರೆಯವರಿಗೆ ಮಾತ್ರ ನೀವು ಮನೋರಂಜನೆ ನೀಡುವುದಿಲ್ಲ, ಮನೆಯಲ್ಲಿ ಎಲ್ಲರ ಒಡನಾಟ ನಡೆಸುವುದಿಲ್ಲ ಎಂದು ಕಾರಣ ನೀಡುತ್ತಿದ್ದಾರೆ. ಆದರೆ ಭವ್ಯ ಮಾತ್ರ ಕೇವಲ ತ್ರಿವಿಕ್ರಮ್ ಜೊತೆ ಇರುತ್ತಾರೆ. ಮನೆಯವರ ವಿರುದ್ಧ ಸಿಡುಕಿಕೊಂಡಿರುತ್ತಾರೆ. ಜೊತೆಗೆ ಸೀಸನ್ 10ರ ಸಂಗೀತ ಆಗಲು ಹೋಗಬೇಡಿ, ಸಂಗೀತಗೆ ಸರಿಸಾಟಿ ಯಾರೂ ಇಲ್ಲ ಎಂಬ ಮೀಮ್ಸ್ ಟ್ರೋಲ್ಗಳು ಹರಿದಾಡುತ್ತಿವೆ. ಇನ್ನು ಮನೆ ಮಂದಿ ಟಾಸ್ಕ್ ಗೆದ್ದು ಲಕ್ಸುರಿ ಬಜೆಟ್ ಪಡೆಯಲು ಅರ್ಹತೆ ಪಡೆಯುತ್ತಿದ್ದರು. ಆದರೆ ಲಕ್ಸುರಿ ಬಜೆಟ್ಗೆ ಸಂಬಂಧಿಸಿದಂತೆ ಚೈತ್ರಾ, ಭವ್ಯ, ಗೌತಮಿ, ತ್ರಿವಿಕ್ರಮ್ ಮತ್ತು ಮಂಜು ಚರ್ಚೆ ನಡೆಸುತ್ತಿದ್ದು ಲಕ್ಸುರಿಯನ್ನು ಕಳೆದುಕೊಂಡಿದ್ದಾರೆ. ಉಪ್ಪಿನಕಾಯಿ ಮಿಸ್ ಆಗಿದೆ, ಮಟನ್ ಕೂಡ ಸಿಕ್ಕಿಲ್ಲ, ಲೆಕ್ಕಾಚಾರ ತಪ್ಪಾಗಿ ಲಕ್ಸುರಿ ಐಟಮ್ ಕಳೆದುಕೊಂಡಿರುವಂತಿದೆ. ಇನ್ನು ಈ ವಾರ ಯಾರೂ ಕೂಡ ಮನೆಯಿಂದ ಹೊರಗಡೆ ಹೋಗುತ್ತಿಲ್ಲ. ಏಕೆಂದರೆ ಶುಕ್ರವಾರದವರೆಗೆ ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ. ಕಳೆದ ವಾರ ಶಿಶಿರ್ ಎಲಿಮಿನೇಟ್ ಆಗಿದ್ದರು. ಅದೇ ದಿನ ಅನಿವಾರ್ಯವಾಗಿ ಗೋಲ್ಡ್ ಸುರೇಶ್ ಹೊರ ಹೋಗಿದ್ದಾರೆ. ಹೀಗಾಗಿ ವೋಟಿಂಗ್ ಲೈನ್ಸ್ ಓಪನ್ ಇಲ್ಲ. ಈ ವಾರ ಮನೆಯಿಂದ ಹೊರಹೋಗಲು ಕೇವಲ 4 ಮಂದಿ ನಾಮಿನೇಟ್ ಆಗಿದ್ದರು. ರಜತ್, ಮೋಕ್ಷಿತಾ, ಹನುಮಂತು ಮತ್ತು ತ್ರಿವಿಕ್ರಮ್ ಇವರೆಲ್ಲರೂ ಸೇಫ್ ಆಗಿದ್ದಾರೆ. ಇವರಿಗೆ ಯಮುನಾ, ಶ್ರೀನಿಧಿ, ಹಂಸ, ಮಾನಸ. ಈವರೆಗೂ ಯಮುನಾ, ಶ್ರೀನಿಧಿ, ಹಂಸ, ಮಾನಸ, ಅನುಷಾ ರೈ, ಧರ್ಮ, ಕೀರ್ತಿರಾಜ್, ಶಿಶಿರ್ ಶಾಸ್ತ್ರಿ ಎಲಿಮಿನೇಟ್ ಆಗಿದ್ದಾರೆ. ರಂಜಿತ್ ಹಾಗೂ ಜಗದೀಶ್ರನ್ನು ಹೊರಕಳಿಸಲಾಗಿತ್ತು. ಶೋಭಾ ಶೆಟ್ಟಿ ತಾವಾಗಿಯೇ ಹೊರ ನಡೆದಿದ್ದಾರೆ. ವೈಯಕ್ತಿಕ ಕಾರಣದಿಂದ ಅನಿವಾರ್ಯವಾಗಿ ಗೋಲ್ಡ್ ಸುರೇಶ್ ಅವರು ಹೊರಗೋಗಿದ್ದಾರೆ.